ಬಂದಿರೋದು ಸಂತೋಷ ತಂದಿದೆ. ನಿಮ್ಮೆಲ್ಲರ ಜೊತೆಗೆ ಈ ಪತ್ರಿಕಾಗೋಷ್ಠಿಗೆ ನಾನು ಸಂತೋಷದಲ್ಲಿ ಭಾಗಿಯಾಗಿದ್ದೇನೆ. ಇವತ್ತು ನಾನು ಒಂದು ಬಹಳ ಪ್ರಮುಖವಾದಂಥ ಗಂಭೀರವಾದಂಥ ಒಂದು ವಿಷಯವನ್ನು ತಮ್ಮ ಎದುರುಗಡೆಗೆ ಪ್ರಸ್ತಾಪಿಸೋದಕ್ಕೆ ಈ ಮಾಧ್ಯಮ ಗೋಷ್ಠಿ ಇದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಗೊಂಡಂತಹ ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಯಲ್ಲಿ ನಾವು ಇತ್ತೀಚೆಗೆ ಮಾಧ್ಯಮದವರನ್ನು ಸಹ ಸೇರಿಸಿಕೊಂಡು ಪ್ರಮುಖವಾದ ಈ 3 ಅಂಗಗಳು 4 ಅಂಗಗಳನ್ನು ನಾವು ನಮ್ಮ ರಾಷ್ಟ್ರದ ಒಟ್ಟಾರೆ ನಿರ್ಮಾಣದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುವಂಥದ್ದು ಅನ್ನೋದು ನಮ್ಮೆಲ್ಲರಿಗೆ ಗೊತ್ತೇ ಇದೆ. ನಾನು ಉಳಿದೆಲ್ಲ ವಿಷಯಗಳಿಗೆ ನಾನು ಹೋಗೋದಿಲ್ಲ. ಆದರೆ ಶಾಸಕಾಂಗಕ್ಕೆ ಸಂವಿಧಾನದಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಯಾಕೆ ಅಂತ ಕೇಳಿದರೆ, ಈ ವಿಧಾನಸಭೆ ಇದೆಯಲ್ಲ, ಈ ಸಭೆಗೆ ಇರುವಂತಹ ಒಂದು ಪರಮಾಧಿಕಾರ ನಮ್ಮ ಈ ವ್ಯವಸ್ಥೆಯಲ್ಲಿ ಇನ್ಯಾರಿಗೂ ಇಲ್ಲ. ಸದನಕ್ಕೆ 3 ವಿಶೇಷವಾದಂತಹ ಅಧಿಕಾರಗಳಿದೆ ಮತ್ತು ಈ ಅಧಿಕಾರವನ್ನು ಇನ್ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆಯ್ಕೆಯಾದಂತಹ ಶಾಸಕರುಗಳೇ ಮಾಡಬೇಕಾದಂಥದ್ದು. ಮೊದಲನೇದು, ಬಜೆಟನ್ನು ನಾವೇ ಪಾಸ್ ಮಾಡಬೇಕು. ಇನ್ನು ಎಲ್ಲಿ ಪಾಸ್ ಮಾಡಲಿಕ್ಕೂ ಯಾವುದೇ ರೀತಿಯ ಅವಕಾಶ ಇಲ್ಲ. ಎರಡನೇದಾಗಿ, ಕಾಯ್ದೆಗಳನ್ನು ನಾವೇ ಮಾಡಬೇಕು. ಕಾಯ್ದೆಯನ್ನು ಇನ್ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೋರ್ಟು ಮಾಡೋದಕ್ಕಾಗೋದಿಲ್ಲ, ಕಾರ್ಯಾಂಗವೂ ಮಾಡೋದಕ್ಕಾಗೋದಿಲ್ಲ. ಬಜೆಟ್ಟು ಹಾಗೆ. ನಾವು ಅವತ್ತು ಒಪ್ಪಿಗೆ ಕೊಡದೆ ಹೋದರೆ 1ನೇ ತಾರೀಕಿಂದ ಯಾರೂ ಹಣಕಾಸಿನ ಲಭ್ಯತೆ ಸರ್ಕಾರದ ವ್ಯವಸ್ಥೆಯಲ್ಲಿ ಇರೋದಿಲ್ಲ ಎಲ್ಲೂ. ಅದು ಇಷ್ಟು ಪ್ರಮುಖವಾದಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮೂರನೇದಾಗಿ, ಆಡಳಿತವನ್ನು ನಡೆಸೋದಕ್ಕೆ ಬೇಕಾದಂತಹ ನೀತಿ ನಿರ್ದೇಶನಗಳನ್ನು ಮಾಡೋ ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಶಕ್ತಿಯನ್ನು ಸದನಕ್ಕೆ ಕೊಟ್ಟಿದ್ದಾರೆ, ಶಾಸಕರುಗಳಿಗೆ ಕೊಟ್ಟಿದ್ದಾರೆ. ಇದೆಲ್ಲವೂ ನಾನು ಸಭಾಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ, ನಾನು ಹಿಂದೆ ಮಂತ್ರಿ ಆದ ಸಂದರ್ಭದಲ್ಲಿ, ಪ್ರತಿಪಕ್ಷದಲ್ಲಿರುವಾಗ ನಾವು ಇದನ್ನೆಲ್ಲವನ್ನು ನಾವು ನೋಡಿಕೊಂಡು ಇದರ ಜವಾಬ್ದಾರಿನ ಅರ್ಥಕೊಂಡು ಎಲ್ಲ ರೀತಿಯಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಂಥವನು. ಆದರೆ ಇತ್ತೀಚಿನ ಈ ಕಳೆದ 2.5 ವರ್ಷದ ನಮ್ಮ ಸ್ಪೀಕರ್ ಆದಂತಹ UT ಖಾದರ್ ಅವರ ಈ ಸಭಾಧ್ಯಕ್ಷ ಸ್ಥಾನ ದಿನದಿಂದ ದಿನಕ್ಕೆ ವಿವಾದದ ಒಂದು ಕೇಂದ್ರವಾಗ್ತಾ ಇದೆ. ಇದು ನಮ್ಮೆಲ್ಲರಿಗೆ, ನಾನು ವಿಧಾನಸಭಾ ಅಧ್ಯಕ್ಷನಾಗಿದ್ದೆ, ನಮ್ಮೆಲ್ಲರಿಗೆ ಇದು ಆತಂಕ ತಂದಿದೆ. ಯಾಕೆಂದರೆ ಸಂವಿಧಾನಬದ್ಧವಾದಂತಹ ಭಾಳ ಜವಾಬ್ದಾರಿ ಸ್ಥಾನ. ಶಾಸಕಾಂಗಕ್ಕೆ ಇಷ್ಟು ಪ್ರಾಮುಖ್ಯತೆ ಇದೆ, ಸಭಾಧ್ಯಕ್ಷ ಸ್ಥಾನಕ್ಕೆ ಅದು ಇನ್ನೆಷ್ಟು ಮಹತ್ವದ ಸ್ಥಾನ ಇದೆ ಅನ್ನೋದನ್ನು ನಾವೆಲ್ಲ ಅರ್ಥಕೊಳ್ಬೋದು. ನಾವು ಸಂವಿಧಾನಬದ್ಧವಾದಂತಹ ಪೀಠ ಅದು ಸಭಾಧ್ಯಕ್ಷ ಸ್ಥಾನ. ನಮಗೆ ಅಲ್ಲಿ ಪೂರ್ಣ ಅಧಿಕಾರ ಸದನದ ಚಟುವಟಿಕೆಯನ್ನು ನಡೆಸುವಾಗ, ನಮ್ಮ ಕಾರ್ಯಕಲಾಪವನ್ನು ನಡೆಸುವಾಗ ನಮಗಿರುತ್ತೆ. ಅದರದೇ ಆದಂಥ ಘನತೆ, ಗೌರವ ಇದೆ. ಬಹಳ ಮಹತ್ವದ ಒಂದು ಜವಾಬ್ದಾರಿಯ ಸ್ಥಾನ. ಆದರೆ ಇತ್ತೀಚಿನ ಈ 2 ವರ್ಷದ ಅವಧಿಯಲ್ಲಿ UT ಖಾದರ್ ಅವರ ಒಟ್ಟಾರೆ ನಡೆ, ಒಟ್ಟಾರೆ ಅಲ್ಲಿಯ ಆಡಳಿತದ ಶೈಲಿ ಇತ್ಯಾದಿಗಳು ಬಹಳ ವಿವಾದಕ್ಕೆ ಈಡಾಗ್ತಾ ಇದೆ. ಇದು ಆ ಪೀಠದ ಘನತೆ, ಗೌರವವನ್ನು ತಗ್ಗಿಸ್ತಾ ಇದೆ. ಹಿಂದೆಯೂ ಹೀಗಾಗಿತ್ತು ಅನ್ನೋಂಥದ್ದು ನಾವೆಲ್ಲ ನೋಡಿದ್ದೇವೆ. ಹೀಗಿದ್ದೆಲ್ಲ ಅನೇಕ ರೀತಿಯ ಆಪಾದನೆಗಳು ಬಂದು ಕಾರ್ಯದರ್ಶಿಗಳೆಲ್ಲ ಸಸ್ಪೆಂಡ್ ಆಗಿ ಹೀಗಿದ್ದೆಲ್ಲ ಆಗಿರೋದನ್ನು ನಾವೆಲ್ಲ ನೋಡಿದ್ದೇವೆ ರಾಜ್ಯದಲ್ಲಿ. ಆದರೆ ಈಗ ಮತ್ತೊಮ್ಮೆ ಈ ರೀತಿಯ ಒಂದು ಆತಂಕದ ವಾತಾವರಣ ಸಭಾಧ್ಯಕ್ಷ ಸ್ಥಾನದ ಬಗ್ಗೆ ನಿರ್ಮಾಣ ಆಗಿದೆ. ಅವರು ಕೆಲವು ಸದನವನ್ನು ನಡೆಸುವಾಗ ವಿವಾದದ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿರೋದು ಬಹಳ ಆಘಾತಕಾರಿಯಾದಂಥದ್ದು. 2023 ಜುಲೈರಲ್ಲಿ ನಡೆದಂಥ ಅಧಿವೇಶನದಲ್ಲಿ BJPಯ 10 ಶಾಸಕರನ್ನು ಸಣ್ಣ ಏನೋ ಒಂದು ಗದ್ದಲಾಯಿತು ಅಂತ ಅಂಥದ್ಕಿಂತ ಎಷ್ಟೋ ದೊಡ್ಡ ಘಟನೆಯನ್ನೆಲ್ಲ ನಾನು ನೋಡಿದ್ದೀನಿ. ಅದೇ ಅಧಿವೇಶನದಲ್ಲಿದ್ದು 10 ಜನರನ್ನು ಸಸ್ಪೆಂಡ್ ಮಾಡಿದರು. ಅದು ಒಂದು ಭಾಗ.
ಅದಾದ ನಂತರ ಮಾರ್ಚ್ 25ಕ್ಕೆ ಮೊನ್ನೆ 18 ಜನ MLAಗಳನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿಬಿಟ್ರು. ಅದಂತೂ ಇತಿಹಾಸದಲ್ಲಿ ಎಲ್ಲೂ ಯಾರು ಹೀಗೆ ಮಾಡಲಿಲ್ಲ. ಮತ್ತೆ ಸ್ಪೀಕರ್ ಆಗಿ ಶಿಕ್ಷೆ ಕೊಡೋದಕ್ಕೆ ಅಧಿಕಾರ ಇಲ್ಲ ನಮಗೆ. ಕೋರ್ಟು ಶಿಕ್ಷೆ ಕೊಡೋದು, ನಮಗೆ ಶಿಕ್ಷೆ ಕೊಡೋದಕ್ಕೆ ಅಧಿಕಾರ ಇಲ್ಲ. 6 ತಿಂಗಳಗಟ್ಟಲೆ ಸಸ್ಪೆನ್ಷನ್ ಮಾಡೋದಕ್ಕೆ ಯಾವ ಅಧಿಕಾರವೂ ಇಲ್ಲ ನಿಯಮಾವಳಿಗಳಲ್ಲಿ, ಕಾನೂನುಗಳಲ್ಲಿ. ಆ ಅವಧಿಯ ಅಧಿವೇಶನದ ಮುಕ್ತಾಯದ ದಿನದವರೆಗೆ ನಾವು ಸಸ್ಪೆಂಡ್ ಮಾಡಬಹುದು ಮಾಡಿದರೆ, ಅಧಿವೇಶನದ ಮುಕ್ತಾಯದ ಕೊನೆಯ ದಿನದವರೆಗೆ. ಆದರೆ ಈಗ 6 ತಿಂಗಳು ಸಸ್ಪೆನ್ಷನ್ ಮಾಡಿ ನೀವು ಪತ್ರ ಕೊಡಬಾರ್ದು, ನೀವು ಸಭೆಗಳಿಗೆ ಹೋಗಬಾರ್ದು ಅಂತ ಹೇಳಿರೋದೆಲ್ಲ ಬಹಳ ಆಂಟಿ ಡೆಮೋಕ್ರೆಟಿಕ್ ಇದು. ನಾನು ಕಾನೂನು ಸಚಿವರಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರಿಗೂ ಈ ವಿಷಯದಲ್ಲಿ ಸಂಸದೀಯ ಸಚಿವರ ಗಮನಕ್ಕೆ ತಂದ ಮೇಲೂ ಅದು ಎಷ್ಟು ದಿನ ತಗೊಳ್ತು ಅಂತ ನಿಮ್ಗೆ ಗೊತ್ತಿದೆ. ಆಮೇಲೆ ಒಂದು ಮಾತುಕತೆಯಾಗಿ ನಮ್ಮ 18 ಜನ ಶಾಸಕರನ್ನ ಅವರು ಅಮಾನತನ್ನು ಹಿಂಪಡೆದರು ಬೇಷರತ್ತಾಗಿ. ಇದಲ್ಲದೆ ಸದನ ನಡೆಯುವಾಗಲೂ ಸಹ ಅಲ್ಲಿಯೂ ಸರ್ಕಾರದ ಬಗ್ಗೆ ಮಾತನಾಡುವಂಥವ್ರನ್ನ ಯಾರಾದರೂ ಸ್ವಲ್ಪ ಬಲವಾಗಿ ಸರ್ಕಾರದ ದೋಷ ದೌರ್ಬಲ್ಯಗಳನ್ನು, ಅಲ್ಲಿಯ ಬೇರೆ ಬೇರೆ ವ್ಯವಸ್ಥೆಯ ಭಾಗಗಳನ್ನೆಲ್ಲ ಹೇಳಲಿಕ್ಕೆ ಹೋದರೆ ಅವ್ರಿಗೆ ಸಮಯ ಕೊಡದೇ ಇರೋದು, ಹೀಗಿದ್ದೆಲ್ಲ ಅನೇಕ ಸಂಗತಿಗಳು ನಡೀತಾ ಇದೆ. ಅದು ಒಂದು ಭಾಗ. ಆದರೆ ಇದು ಒಂದು ಸೂಕ್ತವಾದಂತಹ ಸರಿಯಾದಂತಹ ಒಂದು ಕ್ರಮ ಅಲ್ಲ ಅನ್ನೋದನ್ನು ನಾನು ಮತ್ತೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅವರು ಒಟ್ಟಾರೆ ಅವ್ರ ನಡವಳಿಕೆ ಅಂದರೆ ಪಕ್ಷಪಾತದಿಂದ ಕೂಡಿದೆ. ಅವರು ಹೇಗೆ ಎಲ್ಲ ನಮ್ಮ ಪಕ್ಷಗಳ ವೈಯಕ್ತಿಕವಾದಂತಹ ಒಂದು ಅಟ್ಯಾಚ್ಮೆಂಟ್ ಏನಿರುತ್ತೋ ಅದನ್ನು ಹೊರತಾಗಿ ನಾವು ನಮ್ಮ ಈ ಸ್ಥಾನ ನಡೆಸಬೇಕು ಅನ್ನೋದೇನಿರುತ್ತೋ ಹಾಗೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ ಎಲ್ಲ ಕಡೆಗಿದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಬಹಳ ಮುಖ್ಯವಾದಂಥ ಭಾಗ ಅಂದರೆ ಒಟ್ಟಾರೆ ಪ್ರಾರಂಭದಿಂದಲೂ ಅಲ್ಲಿ ನಡೀತಾ ಇದ್ದಂತಹ ಆಡಳಿತಾತ್ಮಕ ಸುಧಾರಣೆ ಹೆಸರಿನಲ್ಲಿ ನಡೀತಿರುವಂತಹ ಒಂದು ಒಟ್ಟು ವ್ಯವಹಾರಗಳಿದೆಯಲ್ಲ, ಇದ್ರ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆಗಳು ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಇದೇನೋ 1-2 ಘಟನೆ ಆದರೆ ಅದಕ್ಕೇನೋ ಒಂದು ಜಸ್ಟಿಫಿಕೇಷನ್ನು ಏನೋ ಒಂದು ಹೇಳಿದರೆ ಅದು ಆಯಿತು ಅದು ಅಂತ. ಆದರೆ ದಿನದಿಂದ ದಿನಕ್ಕೆ ಅಲ್ಲಿಯ ಭ್ರಷ್ಟಾಚಾರದವೇ ನಡೆದಿದೆ ಅನ್ನುವಂತಹ ವಾಸನೆ ಬರ್ತಾ ಇದೆ ಅನ್ನುವಂಥ ಆರೋಪಗಳೇ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ನಮ್ಮ ಅನುಭವದಲ್ಲಿ ಬರುವಂತೆ ಇದು ಸತ್ಯವೇನೋ ಅನಿಸುವಂತಹ ಒಂದು ಸ್ಥಿತಿಯೂ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಅನೇಕ ಉದಾಹರಣೆಗಳು ಪತ್ರಿಕೆಯಲ್ಲಿ ಬಂದಿರೋದು ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು ಇದೆ. ತಾವುಗಳೇ ಅನೇಕ ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲಿರೋರು ಇದ್ದೀರಿ. ಆದರೆ ನಾನೇ ಹೀಗೆ ನೋಡಿದರೆ, ನಾನು ಅಲ್ಲಿ ಏನೇನು ಆಗ್ತಾ ಇದೆ, ಏನೇನು ಆಗಿದೆ ಹೀಗಿದ್ದೆಲ್ಲ ನೋಡಿದರೆ, ನಾನು ಶಾಸಕರ ಭವನದಲ್ಲಿ ಸುಮಾರು 25 ವರ್ಷ ಇದ್ದೆ. ನಾನು ಶಾಸಕರ ಭವನದಲ್ಲಿ ನನಗೆ ಅಲ್ಲಿಯ ನೀವು ಅಂದಾಜು ಮಾಡ್ಕೋಬೋದು ನಾನು ಅಲ್ಲಿ ಅಷ್ಟು ವರ್ಷ ಇದ್ದೆ ಅಂದರೆ, ಮಂತ್ರಿಯಾಗಿಯೂ ಅಲ್ಲೇ ಇದ್ದೆ ನಾನು. ಅಲ್ಲಿಯ ಆಗು ಹೋಗುಗಳೆಲ್ಲ ಏನಿರುತ್ತೆ ಅನ್ನೋದು ನನಗೆ ಹೇಗೆ ಗೊತ್ತಿದೆ ಅಂತ. ಮತ್ತು ಸ್ಪೀಕರೇ ಆಗಿದ್ದೆ ಕಳೆದ 5 ವರ್ಷ. ನನ್ನ ನೇರವಾದ ನಿಯಂತ್ರಣದಲ್ಲೇ ಶಾಸಕರ ಭವನಗಳೆಲ್ಲ ಬರ್ತಾ ಇತ್ತು. ಅಲ್ಲಿ ತುರ್ತು ಅಗತ್ಯತೆ ಏನಿದೆ, ಶಾಸಕರ ಅಗತ್ಯತೆ ಏನಿದೆ ನಾವು ಕೊಡಲೇಬೇಕು, ಮಾಡಲೇಬೇಕು, ನಮ್ಮ ಜವಾಬ್ದಾರಿ. ಶಾಸಕರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೇ ಇರುವಂತೆ ನೋಡಿಕೊಳ್ಳಬೇಕು. ಆದರೆ ಶಾಸಕರಿಗೆ ಅನುಕೂಲ ಕಲ್ಪಿಸ್ಕೊಡುವಂಥ ನೆಪದಲ್ಲಿ ಹೊಸ ಹಾಸಿಗೆ ತರೋದು, ಹೊಸ ದಿಂಬು ತರೋದು, ಹೊಸ ಕಾಟ್ ತರೋದು, ಈಗ ಅದಲ್ಲದೆ ಸ್ಮಾರ್ಟ್ ಡೋರ್ ಲಾಕರ್ ಅಂತ ಹಾಕ್ಸಿರೋದು, ಅದಲ್ಲದೆ ಈ ಸ್ಮಾರ್ಟ್ ಸೇಫ್ಟಿ ಲಾಕರ್ ಅಂತ, ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ ಅಂತ, ಈಗ ಅದಲ್ಲದೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್ ಅಂತ, ಯಾವುದು ಅಗತ್ಯ ಇದೋ ಮಾಡಬೇಕು. ನಂದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇದನ್ನು. ಇದರೊಳಗೆ ಎಲ್ಲದರೊಳಗೂ ಎಲ್ಲೋ ಒಂದು ಕಡೆಯಲ್ಲಿ ಈಗ ಭ್ರಷ್ಟಾಚಾರದ ವಾಸನೆಗಳು ಬರ್ತಾ ಇದೆ ಅಂತ ಸಾರ್ವಜನಿಕವಾದ ವಲಯದಲ್ಲಿ ಇದೆ. ಉದಾಹರಣೆಗೆ ಈಗ ಸ್ಮಾರ್ಟ್ ಡೋರ್ ಲಾಕರ್ಸು ಗೋಡ್ರೇಜ್ ಅಂತ ಕಂಪನಿಯವರದ್ದು ಬೆಸ್ಟ್ ಕ್ವಾಲಿಟಿ ಅಂದರೂ 16,000 ಇದೆ ಅಂತ ವೆಬ್ಸೈಟ್ನಲ್ಲಿ ನಮಗೆಲ್ಲ ನಾವು ನೋಡಿದರೆ ಗೊತ್ತಾಗುತ್ತೆ. ಮತ್ತು ಅನೇಕರು ಈ ಕುರಿತಂತೆಯೂ ವರದಿ ಮಾಡಿದ್ದಾರೆ. ಆದರೆ ನಮ್ಮ ಶಾಸಕರ ಭವನಕ್ಕೆ 49,000 ರೂಪಾಯಿಯಲ್ಲಿ ಅದು ಖರೀದಿಯಾಗಿದೆ ಅನ್ನುವಂಥ ಮಾಹಿತಿ ಇದೆ.
ಇದಲ್ಲದೆ ಸ್ಮಾರ್ಟ್ ಸೇಫ್ ಲಾಕರಿಗೆ ಮಾರ್ಕೆಟ್ನಲ್ಲಿ ಸುಮಾರು 8,000 8,500 ಈ ರೀತಿ ಇದ್ದರೆ ಅದು ಸುಮಾರು 35,000ಕ್ಕೆ ಖರೀದಿ ಆಗಿದೆ ಅನ್ನುವಂಥದ್ದು ಇದೆ. ಈ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಗಳಿಗೆ 30,000 ಅದು ಇದ್ದರೆ ಸುಮಾರು ಇದು 90,000 90,500 ಹೀಗೆಲ್ಲ ಖರೀದಿ ಆಗಿದೆ ಅಂತಿದೆ. ಹೀಗೆ ಅನೇಕ ರೀತಿಯ ಸುದ್ದಿಗಳು ಹೊರಗೆ ಬರ್ತಾ ಇದೆ. ಅನೇಕ ಮಾಧ್ಯಮಗಳಲ್ಲಿ ಅನೇಕ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ವಿವರಣೆಗಳೆಲ್ಲವೂ ಬರ್ತಾ ಇದೆ. ಅಂದರೆ ಮಾರುಕಟ್ಟೆ ದರಕ್ಕೂ ಮತ್ತು ಈಗ ತೆಗೆದುಕೊಂಡಿರುವಂತಹ ವಸ್ತುವಿಗೂ ಅಜಗಜಾಂತರ ವ್ಯತ್ಯಾಸಗಳು ಕಾಣ್ತಾ ಇದೆ. ಇದನ್ನು ಟೆಂಡರ್ ಮಾಡಿ ತಗೊಳ್ಬೇಕಾಗಿತ್ತು. ಆದರೆ 4G ಎಕ್ಸೆಂಪ್ಷನ್ ಪಡೆದು 4G ಎಕ್ಸೆಂಪ್ಷನ್ ಅಂದರೆ ನಿಮ್ಗೆ ಗೊತ್ತಲ್ಲ, ತುರ್ತಾಗಿ ಮಾಡಬೇಕಾದಂಥ ಕೆಲಸ ಅಂತ ಪಡೆದು ಈ ಎಲ್ಲ ಖರೀದಿಗಳಾಗಿದೆ ಅನ್ನೋದಿದೆ. ಮತ್ತು ಮಂಗಳೂರು ಮೂಲದ ಒಂದು ಕಂಪ್ನಿಗೆ ಏನು ಕೊಟ್ಟಿದ್ದಾರೆ, ಆ ಕಂಪ್ನಿಯ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಹೀಗೆ ಅನೇಕ ರೀತಿಯ ಒಟ್ಟಾರೆ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಇದಲ್ಲದೆ ನೀವೇ ಬರೆದಂತೆ ಪತ್ರಿಕೆಗಳಲ್ಲೇ ಬಹಳ ವಿವರವಾಗಿ ಬಂದಿದೆ. 5 ದಿನದ ಪುಸ್ತಕ ಮೇಳಕ್ಕೆ ಸುಮಾರು 4.5 ಕೋಟಿ ರೂಪಾಯಿ ಖರ್ಚಾಯಿತು ಅಂತ. ಅಂದರೆ ನಾವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೇವೆ. ಕರ್ನಾಟಕ ಯಾವ ದಾರಿಯಲ್ಲಿದೆ, ಏನಿದೆ, ಆರ್ಥಿಕವಾದ ಸ್ಥಿತಿಗತಿಗಳು ನಮ್ಮೆಲ್ಲರಿಗೆ ಚೆನ್ನಾಗೇ ಗೊತ್ತಿದೆ. ಅಭಿವೃದ್ಧಿಗೆ ಕೆಲಸಕ್ಕೆ ಹಣ ಇಲ್ಲ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ಈ ಸಂದರ್ಭದಲ್ಲಿ ತುರ್ತಾಗಿ ಈ ರೀತಿಯ ಕೆಲಸ ತಗೊಳ್ಳುವಂಥದ್ದು, ನಮಗೀಗ ಅತಿವೃಷ್ಟಿಯಾಗಿದೆ, ಪರಿಹಾರ ಕೊಡಲಿಕ್ಕೆ ಹಣ ಇಲ್ಲ, ರಸ್ತೆ ಹೊಂಡ ಬಿದ್ದಿದೆ, ಪರಿಹಾರ ಕೊಡಲಿಕ್ಕೆ ಹಣ ಇಲ್ಲ. ನಮಗೆ ಇಂತಹ ಸಂದರ್ಭದಲ್ಲಿ ಇದರೊಳಗೆ ಪ್ರಯಾರಿಟಿಗಳು ಯಾವುದಾಗಬೇಕಿತ್ತು, ಯಾವುದಾಗಿದೆ ಅನ್ನುವಂಥದ್ದು ಇದೆ. ಇದಲ್ಲದೆ ಈ ವಿಧಾನಸೌಧಕ್ಕೆ ವಿದ್ಯುತ್ ದೀಪ ಅಲಂಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿ ಅದು ಮಾಡಿದ್ದಾರೆ. ಇದಲ್ಲದೆ ಈ ಮೊಗಸಾಲೆಯಲ್ಲಿ ನಾನು ಪ್ರಾರಂಭದಲ್ಲೇ ಹೇಳಿದೆ, ಎಲ್ಲೋ ಒಂದು ಕಡೆಗೆ ನಾವು ಬರೋದು ಸೀರಿಯಸ್ ಆಗಿ ನಮ್ಮ ಸದನದ ಕಲಾಪಗಳಲ್ಲಿ ಭಾಗವಹಿಸಿ ಕದನ ಕಲಾಪವನ್ನು ಚೆನ್ನಾಗಿ ಮಾಡಬೇಕು ಅಂತ. ಅಲ್ಲಿ ಆರೋಪ ಏನು ಬರ್ತಾ ಇದೆ ಅಂದರೆ, ಅಥವಾ ಎಲ್ಲ ಮಾಧ್ಯಮಗಳಲ್ಲೂ ಏನು ಬಂದಿದೆ ಅಂದರೆ, ಮಸಾಜ್ ಸೆಂಟರ್ ಆದಂಗೆ ಆಗಿದೆ. ಅಲ್ಲಿ ಆ ಕಾಲಿಗೆ ಕೈಗೆ ಚೇರ್ಸು, ಅದೆಲ್ಲ ಸಂಬಂಧಪಟ್ಟ ಚೇರ್ಸ್ಗಳನ್ನೆಲ್ಲ ಹಾಕೋದು, ಮತ್ತು ಊಟ ಫ್ರೀಯಾಗಿ ಕೊಟ್ಟು ಅಲ್ಲಿ ಊಟಗಳು ಯಥೇಚ್ಛವಾಗಿ, ಅಂದರೆ ಮಾಡಲೇಬೇಕು ಊಟ ಗೀಟ, ನಾನು ಅದ್ರ ಬಗ್ಗೆ ಏನಿಲ್ಲ. ಆದರೆ ಇದೆಲ್ಲ ಸರ್ಕಾರ ಭರಿಸ್ಕೊಂಡು ಮಾಡಬೇಕಿತ್ತ, ಮತ್ತು ಅದ್ರ ಆ ಪ್ರಿಮೈಸಸ್ನೊಳಗೆ ಇದೆಲ್ಲ ಅಗತ್ಯ ಇತ್ತ? ಮೊದಲು ಎಲ್ಲ ಊಟ ಮಾಡ್ತಾ ಇದ್ವಿ ನಾವು, ಮತ್ತು ಅಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇತ್ಯಾದಿಗಳೆಲ್ಲ ಇದ್ದೇ ಇತ್ತು, ಅದು ಇದೆ. ಅದ್ರ ಸರ್ಕಾರವೇ ಹೀಗೆ ಕೊಡೋದು ಇತ್ಯಾದಿಗಳೆಲ್ಲ, ಇದೆಲ್ಲವೂ ಒಂಥರ ದುಂದು ವೆಚ್ಚಕ್ಕೆ ಕಾರಣ ಆಗಿದೆ ಅನ್ನುವಂಥ ಆರೋಪ ಇದು ಬರ್ತಾ ಇದೆ. ಇದಲ್ಲದೆ ಪ್ರಾರಂಭದಲ್ಲೇ ಅಲ್ಲೊಂದು ನಾವು ಒಳಗೆ ಹೋಗುವಾಗ ಒಂದು ಎಂಟ್ರೆನ್ಸ್ ಏನಿದೆಯಲ್ಲ, ನಮ್ಮ ಮಾರ್ಷಲ್ಸ್ ಫಸ್ಟ್ ಎಂಟ್ರೆನ್ಸ್, ಅಲ್ಲಿ ಬಹಳ ದೊಡ್ಡ ಮರದ ಒಂದು ಕೆತ್ತನೆಯ ಬಾಗಿಲನ್ನು ಮಾಡಿಸಿದ್ದಾರೆ. ಅದ್ರ ಬಗ್ಗೂ ಒಂದು ಸಂಶಯಾಸ್ಪದವಾದ ಒಟ್ಟಾರೆ ಮಾಹಿತಿಗಳೆಲ್ಲ ಲಭ್ಯ ಇದೆ. ನಾನು ಹೀಗೆ ಹೇಳ್ತಾ ಹೋದರೆ ಅಲ್ಲಿ ಕ್ಯಾಮ್ರಾ, ಅಲ್ಲೇ TV ಹಾಕಿರೋದಲ್ಲದೆ ಅದು AI ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅದನ್ನೆಲ್ಲ ಮಾನಿಟರ್ ಮಾಡೋ ಸಿಸ್ಟಮನ್ನು ಇನ್ನೇನೋ ಸ್ಟ್ರೆಂಥನ್ ಮಾಡಲಿಕ್ಕೆ ಹೋಗಿ, ಅಂದರೆ ದುಂದು ವೆಚ್ಚದ ಪರಮಾವಧಿ ಸ್ಥಿತಿ ವಿಧಾನಸಭೆಯ ಒಟ್ಟಾರೆ ಚಟುವಟಿಕೆಗಳಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಇದೆ. ಇದಕ್ಕೆ ಅನೇಕ ವಿಷಯಗಳಿಗೆ ನಮಗೆ ಬರ್ತಾ ಇರೋ ಮಾಹಿತಿ ಅಂದರೆ, ಹಣಕಾಸಿನ ಇಲಾಖೆ ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಹಣಕಾಸಿನ ಇಲಾಖೆ ಇದನ್ನು ತುರ್ತಾಗಿಲ್ಲ, ಮುಂದೆ ಯಾವಾಗಾರು ಯೋಚಿಸ್ಬೋದು, ಇದು ಅಗತ್ಯ ಇಲ್ಲ, ಇದನ್ನು ಅಂತೆಲ್ಲ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಹಣಕಾಸು ಇಲಾಖೆ ಈ ಮಾಹಿತಿಯನ್ನು ಮೀರಿ ಕೆಲಸ ಮಾಡೋದಕ್ಕೆ ಹಣಕಾಸು ಇಲಾಖೆಗೆ ಸಾಧ್ಯ ಆಗೋದು ಅಂದರೆ ಕೇವಲ ಮುಖ್ಯಮಂತ್ರಿಗಳ ನಿರ್ದೇಶನದಿಂದ ಮಾತ್ರ. ಹಾಗಾಗಿ ಇದರೊಳಗೆ ಮುಖ್ಯಮಂತ್ರಿಗಳು ಯಾವ್ಯಾವ ಹಂತದಲ್ಲಿ ಏನೇನು ನಿರ್ದೇಶನ ಕೊಟ್ಟು ಇದೆಲ್ಲವೂ ಆಗೋದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಇದೆ. ನಾನು ಸಹ ಕಾಮನ್ವೆಲ್ತ್ ಕಂಟ್ರೀಸ್ಗಳಿಗೆ ನಾನು ಸ್ಪೀಕರ್ ಆಗಿ ನಾವು ಎಲ್ಲ ಭಾಗಿಯಾಗಿದ್ವಿ. ನಮ್ಮ ಸ್ಪೀಕರ್ಸ್ ಕಾನ್ಫರೆನ್ಸ್ ಆಗತ್ತೆ, ಭಾಗಿಯಾಗಬೇಕು ನಾವು. ಆದರೆ ನಮ್ಮದೇ ಆದಂಥ ನಿಯಮಾವಳಿಗಳಿದೆ, ಯಾರು ಎಲ್ಲಿ ಹೋದಾಗ ಎಷ್ಟು ಜಾಗಕ್ಕೆ ಹೋಗ್ಬೋದು, ಎಷ್ಟು ದಿನದ ತನಕ ಹೋಗ್ಬೋದು, ಈಗ ಇದೆಲ್ಲ ಭಾಳ ಸ್ಪಷ್ಟ ನಿರ್ದೇಶನಗಳಿದೆ. ಆದರೆ ಅದರೊಳಗೂ ಸಹ ಸಾಕಷ್ಟು ಈಗ ಅಪೇಕ್ಷೆಗಳನ್ನು ಮೀರಿ, ನಿಯಮಾವಳಿಗಳನ್ನು ಮೀರಿ ಪ್ರವಾಸಗಳಾಗಿದೆ ವಿದೇಶಗಳಲ್ಲಿ. ಅದಲ್ಲದೆ ಇಲ್ಲಿ ಅನೇಕ ಕಾರ್ಯಕ್ರಮವನ್ನು ಸಂಘಟಿಸುವಾಗ
ಇತ್ತೀಚೆಗೆ ಕಾಮನ್ವೆಲ್ತ್ ಒಂದು ಸಮ್ಮೇಳನ ಆಯಿತು, ಅದೆಲ್ಲ ಮಾಡಲೇಬೇಕು. ಆದರೆ ಅದರೊಳಗೂ ಅಗತ್ಯಕ್ಕಿಂತ ಹೆಚ್ಚು ದುಂದುವೆಚ್ಚ ಆಗಿದೆ. ಈ ರೀತಿ ಮಾತುಗಳು ಅದು ಕೇಳ್ತಾನೇ ಇದೆ ದಿನದಿಂದ ದಿನಕ್ಕೆ. ಇದಕ್ಕೆ ಕೊರತೆ ಆಗಿರೋದು ಬಹಳ ದೊಡ್ಡ ಈ ಎಲ್ಲ ವಿಷಯಗಳಲ್ಲಿ ಒಂದು ಪಾರದರ್ಶಕತೆ ಬರೋದಕ್ಕೆ ಕೊರತೆ ಆಗಿರೋದು ಅಂದರೆ ಇದು RTI ವ್ಯಾಪ್ತಿಯಲ್ಲಿ ಸ್ಪೀಕರ್ ಆಫೀಸ್ ಇಲ್ಲ ಅನ್ನುವಂಥದ್ದು. ಇದನ್ನು ತರಬೇಕು ಅನ್ನೋದನ್ನು ನಾನು ಆಗ್ರಹಿಸ್ತೇನೆ. ನಮ್ಮ ಕಾಲದಲ್ಲೆಲ್ಲ ಇದು ಯಾವುದು ಅಷ್ಟು ಅಂದರೆ ಪ್ರಸ್ತುತವಾಗಿ ಚರ್ಚೆಗೆ ಬಂದಿರಲಿಲ್ಲ. ಈಗ ಇದು ದಿನಕ್ಕೆ ಇದು ಪ್ರಾಮುಖ್ಯತೆಯು ಹೆಚ್ಚಾಗ್ತಾ ಇರೋದರಿಂದ ಈ ರೀತಿ ಸಂಗತಿಗಳ ಬಗ್ಗೆ ಇದನ್ನು RTI ವ್ಯಾಪ್ತಿಯಲ್ಲಿ ತರಬೇಕು ಅನ್ನುವಂಥದ್ದು ಒಂದನ್ನು ನಾನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಎರಡನೇದಾಗಿ ನಾನು UT ಖಾದರ್ ಅವರಲ್ಲೂ ಕೇಳ್ಕೊಳ್ತೀನಿ, ಸರ್ಕಾರದ ಮುಖ್ಯಮಂತ್ರಿಗಳಲ್ಲೂ ಕೇಳ್ಕೊಳ್ತೀನಿ. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಆಪಾದನೆಗಳು ವಿಧಾನಸಭೆಯ ಪೀಠದ ಮೇಲೆ, ವಿಧಾನಸಭೆಯ ಬಗ್ಗೆ, ಸಂವಿಧಾನಬದ್ಧವಾದಂತಹ ಅಧ್ಯಕ್ಷರ ಪೀಠದ ಬಗ್ಗೆ ಈ ಎಲ್ಲ ಆರೋಪಗಳು ಕೇಳಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ ನಾವು ಹೇಗಿದ್ದೇವೆ ಅನ್ನುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ಆಯ್ಕೆ ಮಾಡಿರುವಂಥ ಜನಕ್ಕೆ ಸ್ಪಷ್ಟವಾಗಿ ತಿಳಿಸ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಒಟ್ಟಾರೆ ಈ ಎಲ್ಲ ಚಟುವಟಿಕೆಗಳ ಕುರಿತಂತೆ ಒಂದು ಹಾಲಿ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇದರ ಸಮಗ್ರವಾದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.